ಮೊನ್ನೆ ನಾನು ಅಮ್ಮ ಮನೆಗೆ ಹೋದಾಗ ಒಂದಿಷ್ಟು ಬುಕ್ಸ್ಗಳನ್ನ ತೊಗೊಂಡು ಬಂದೆ, ಅಲ್ಲಿ ಇದ್ದಿದ್ದು ಸ್ಟಾಕ್ಸು. ಸೊ ನನಗೆ ಇದೊಂದು ಬುಕ್ಕು ಮೇ ಬಿ ಯಾವುದೋ ಒಂದು ಗಿಫ್ಟಾಗಿ ಸಿಕ್ಕಿದೆ ಅನಿಸುತ್ತೆ. ನಾನು ಏನೋ ಒಂದು ಪ್ರಬಂಧ ಬರೆದಿರೋದು ಏನೋ ಈ ಥರದ್ದಕ್ಕೆ. ನಾನು 8ನೇ ತರಗತಿ ಇದ್ದಾಗ, ಮೇ ಬಿ ನೀವು ಕಾಣ್ಬೋದು ಆ ಲೇಬಲ್ ಎಲ್ಲ. ಸೊ 8ನೇ ತರಗತಿ ಇದ್ದಾಗ ನನಗೆ ಇದ್ಯಾರೋ ಏನೋ ಗಿಫ್ಟಾಗಿ ನನಗೆ ಕೊಟ್ಟಿದ್ದು ಪ್ರಬಂಧ, ಈ ಥರ ಏನೋ ಚರ್ಚಾ ಸ್ಪರ್ಧೆ ಅಟೆಂಡ್ ಮಾಡಿದಾಗ ಕೊಟ್ಟಿರೋದು. ಇದ್ರ ಬೆಲೆ ಕೇವಲ 15 ರೂಪಾಯಿ ನೋಡಿ, ಕೇವಲ 15 ರೂಪಾಯಿ. ಸೊ ಇದರಲ್ಲಿ ಒಂದು 500 ಒಗಟುಗಳಿದೆ, ಕನ್ನಡದ್ದು 500 ಒಗಟುಗಳಿದೆ. ನಾಗರತ್ನ ಎಮ್ಮಿಗ ಅನ್ನೋರು ಈ ಪುಸ್ತಕನ ಬರ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ನಮ್ಮ ಮಮ್ಮಿ ಈ ಬುಕ್ಸಲ್ಲಿ ತುಂಬ ಒಗಟುಗಳನ್ನ ಕೇಳ್ತಾಯಿದ್ರು ನನ್ನಮ್ಮ. ಸೊ ನಾವು ಆನ್ಸರ್ ಲೈಕ್ ಹೆಂಗೆ ಅಂದರೆ ಇದರಲ್ಲಿ ಫಸ್ಟು ಬರೀ ಒಗಟುಗಳಿರುತ್ತೆ, ಆಮೇಲೆ ಲಾಸ್ಟ್ ಪೇಜಲ್ಲಿ ಆನ್ಸರ್ಸ್ಗಳಿರ್ತಾ ಇತ್ತು. ಸೊ ನಾವು ಫುಲ್ ಕ್ಯೂರಿಯಸ್ ಆಗಿ ಅವಾಗೆಲ್ಲ ಒಗಟು ಬಿಡಿಸ್ತಾ ಇದ್ವಿ ನಮ್ಮ ಅಮ್ಮ ಜೊತೆ ಸೇರಿಕೊಂಡು. ಅದೆಲ್ಲ ಒಂಥರ ಮೆಮೊರೀಸ್ ರೀಕಾಲ್ ಆಯಿತು ಈ ಬುಕ್ನ ನೋಡಿದ ತಕ್ಷಣ. ನೋಡಿ ಅವಾಗೆಲ್ಲ ಮೇ ಬಿ ಇವಳು ಅಜ್ಜಿನೋ ಅಮ್ಮನೋ ಗೊತ್ತಿಲ್ಲ ಈ ಪಿಕ್ಚರಲ್ಲಿ. ಸೊ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಎಷ್ಟು ಚೆನ್ನಾಗಿ ಕುತ್ಕೊಂಡು ಅವಳು ಒಗಟು ಬಿಡಿಸೋದೆಲ್ಲ ಹೇಳ್ತಾಯಿದ್ರು. ಇವಾಗಿನ ಮಕ್ಕಳೆಲ್ಲ ಕೈಯಲ್ಲಿ ಮೊಬೈಲು, ಪಬ್ಜಿ ಎಲ್ಲ ಆಡ್ತಾರೆ. ಅವಾಗೆಲ್ಲ ನಮ್ಗೆ ಒಗಟು ಅದೆಲ್ಲ ಎಷ್ಟು ಖುಷಿ ಕೊಡ್ತಾಯಿತ್ತು.